ಮೊನ್ನೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷಗಳ ಸಾಧನಾ ಸಮಾವೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಗೆ ಅನ್ವಯಿಸಲಾಗದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಅದು ನಮ್ಮ ಬೇಡ ಜಗಮ ವಿಚಾರಕ್ಕೆ ಮಾತನಾಡಿದ್ದಾರೆ, ದ್ವಂದ್ವ ಮಾತುಗಳನ್ನಾಡಿದ್ದಾರೆ. ಲಿಂಗಾಯತ ಸಮಾಜದ ಜಂಗಮರಿಗೆ ಇದರ ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರದ್ದು. ಆಮೇಲೆ ಬಡವರಿದ್ರೆ ಅವ್ರಿಗೆ ನಾವು ಸಹಾಯ ಮಾಡೋಣ ಅನ್ನೋ ಮಾತು ಕೂಡ ಲಿಂಗಾಯತರಲ್ಲಿ ಬಡವರಿದ್ರೆ ಸಹಾಯ ಮಾಡೋಣ ಅಂತಕ್ಕಂಥ ನೀವೆಲ್ಲ ಮಾತುಗಳು ಕೇಳಿದ್ರು. ಆದರೆ ಜಂಗಮರಿಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಇದೇನು ಆಡಳಿತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಿಜಾಮರು ಏನು ಆಳ್ತಾ ಇದ್ರು, ಅವಾಗಲೂ ಕೂಡ ನಮ್ಮ ಜಂಗಮರಿಗೆ ಡಿಪ್ರೆಷನ್ ಕ್ಲಾಸ್ ಅಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ರು. ಭಿಕ್ಷೆ ಬೇಡ, ಜೀವನ ಮಾಡಬೇಕು. ಈಗಲೂ ಕೂಡ ರಾಜ್ಯದಲ್ಲಿ ಜಂಗಮರ ಪರಿಸ್ಥಿತಿ ಅದೇ ಸ್ಥಿತಿಯಲ್ಲಿದೆ. ಅದಕ್ಕಾಗಿ ನಮ್ಮ ಖರ್ಗೆ ಅವರು ಸಂವಿಧಾನದ ವಿಚಾರಗಳನ್ನು ಅಧ್ಯಯನ ಮಾಡದೆ ಬಹಳ ಜನ ಪ್ರೆಸ್ ಮೀಟ್ ಮಾಡ್ತಾರೆ, ಆಮೇಲೆ ಹೇಳಿಕೆಗಳು ಕೊಡ್ತಾರೆ, ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜಂಗಮರು ಯಾರು ಕೂಡ ಆಸೆಗೆ ಬಿದ್ದು ಪರಿಶಿಷ್ಟ ಜಾತಿಗೆ ಹೋಗ್ತಾ ಇಲ್ಲ. ನಾವು ಹುಟ್ಟಿರೋದೇ ಜಂಗಮರ ಜಾತಿಯಲ್ಲಿ, ಬೇರ್ಕೊಂತಿನೋರ್ ಜಾತಿಯಲ್ಲಿ ಹುಟ್ಟಿರೋದು ನಾವು. ಅದಕ್ಕಾಗಿ ಕಾನೂನುಗಳಿದ್ದಾವೆ, ತನಿಖಾ ಅಧಿಕಾರಿಗಳಿದ್ದಾರೆ. ನಿಮ್ಗೆ ಹಂಗೇನಾದ್ರೂ ಅನುಮಾನ ಬಂದ್ರೆ, ಯಾರ ಮೇಲೆ ಅನುಮಾನ ಬಂದ್ರೆ ಅವ್ರಿಗೆ ತನಿಖೆಗಳು ಕೊಡಿಸಬೇಕು. ಅವ್ರ ಜಂಗಮ ಬೇಡ ಜಂಗಮ ಹೌದು ಅಲ್ಲೋ, ಈ ರೀತಿಯಾಗಿ ಮಾಡೋದು ಬಿಟ್ಬಿಟ್ಟು ನೀವು ಸರ್ಕಾರಿ ಸಭೆಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಒಂದು ಸಮಾಜದ ವಿರುದ್ಧವಾಗಿ ಮಾತನಾಡೋದು ಯಾವ ನ್ಯಾಯ? ಅದರಲ್ಲಿ ನೀವು ಮುತ್ಸದಿ ರಾಜಕಾರಣಿಗಳು. ನಮಗೆಲ್ಲ ಹೆಮ್ಮೆ, ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಪ್ರತಿಷ್ಠಿತ ಸ್ಥಾನಮಾನಗಳನ್ನು ತಗೊಂಡಿದ್ದಾರೆ ಅಂತಕ್ಕಂಥ ಹೆಮ್ಮೆ ಮತ್ತು ಅಭಿಮಾನ. ಅವರು ಸಾರ್ವಜನಿಕ ಸಭೆಗಳಲ್ಲಿ ಈ ವಿಚಾರ ಮಾತಾಡೋದು ತಪ್ಪು. ಬೇಡ ಜಂಗಮರಿಗೆ ಬಹಳಷ್ಟು ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ. ಇಂಥ ರಾಜಕಾರಣಿಗಳು ಬಹಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕೆ ಈ ಜಾತಿ ಮೇಲೆ ಇಷ್ಟು ದ್ವೇಷ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಜಾತಿ ಮಾಡೋರಲ್ಲ. ಜಂಗಮರು ಯಾವಾಗಲೂ ಕೂಡ ಎಲ್ಲರ ಶ್ರೇಯೋಭಿವೃದ್ಧಿಯನ್ನು ಬಯಸೋರು. ನೀವು ಮನೆಗೆ ಕರೆದ್ರು ಬರ್ತೀವಿ, ಆಶೀರ್ವಾದ ಮಾಡ್ತೀವಿ. ನೀವು ಕಚೇರಿ ಪೂಜೆ ಮಾಡಕ್ ಕರೆದ್ರು ಬರ್ತೀವಿ, ಮಕ್ಕಳ ಮದುವೆ ಕರೆದ್ರು ಬರ್ತೀವಿ, ಏನಾದ್ರೂ ತೀರ್ಕೊಂಡ್ರೆ ಸಂಸ್ಕಾರ ಕೊಡಕ್ ಬರ್ತೀವಿ. ಎಲ್ಲದಕ್ಕೂ ನಾವು ಬಂದು ನಿಮ್ಮನ್ನ ಶ್ರೇಯಸ್ಸನ್ನು ಬಯಸೋರು. ನಿಮ್ಮ ವಿರುದ್ಧ ನಾವೆಂದೂ ಕೂಡ ಹೋರಾಟ ಮಾಡೋದಿಲ್ಲ, ನಿಮ್ಗೆಂದೂ ಕೂಡ ಅನ್ಯಾಯ ನಾವು ಬಯಸೋದಿಲ್ಲ. ಜಂಗಮರು ಯಾವಾಗಲೂ ಕೂಡ ಎಲ್ಲರ ಏಳಿಗೆಯನ್ನೇ ಬಯಸುವಂತ ವೃತ್ತಿಯಲ್ಲಿರ್ತಕ್ಕಂಥವ್ರು. ನಾವು ಜಾತಿಯನ್ನು ನೋಡೋದಿಲ್ಲ. ಆದ್ರಿಂದ ಸಂವಿಧಾನ ಇಡೀ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಸಂವಿಧಾನದ ಹಕ್ಕುಗಳು ಅವ್ರಿಗೆ ಬರಬೇಕು. ಏನು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದಾಗ ಅರ್ಜಿ ದಿಢೀರ್ನೆ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಆ ಮೇಲಧಿಕಾರಿಗಳು, ರಾಜಕಾರಣಿಗಳು ಆ ಅಧಿಕಾರಿಗಳಿಗೆ ಮೌಖಿಕವಾಗಿ ಬೇಡ ಜಂಗಮರಿಗೆ ಸರ್ಟಿಫಿಕೇಟ್ ಕೊಡಬೇಡ್ರಿ ಅಂತ ಹೇಳ್ತಾರೆ. ಮತ್ತು ನಾವು ಕಾನೂನು ಹೋರಾಟ ಮಾಡಿದ್ರೆ ಸುಲಭವಾಗಿ ನಮಗೆ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇದ್ದಾವೆ. ಸಿಕ್ಕಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಈಗೇನು ಪ್ರೆಸ್ ಮೀಟ್ ಮಾಡೋಗಿರ್ತಕ್ಕಂಥ ನಮ್ಮ ಆಂಜನೇಯ ಅವರು ನಮ್ಮ ಅಭಿಮಾನಿಗಳೇ. ನಮ್ಮ ಮಠಕ್ಕೆ ನಾವೇನು ಕೇಳದೇನೆ ಅವರು ಸಮಾಜ ಕಲ್ಯಾಣ ಸಚಿವರಾದಾಗ 25 ಲಕ್ಷ ನಮ್ಮ ಮಠಕ್ಕೆ ಕೊಟ್ಟಿದ್ದಾರೆ. ಬಹಳ ಅಭಿಮಾನ. ನಾವು ಕಾನೂನಾತ್ಮಕವಾಗಿ ನಿಮ್ಮಲ್ಲಿ ಬಂದಿದ್ದೀವಿ. ಒಬ್ಬ ಸ್ವಾಮೀಜಿ ಆಗಿ ಎಲ್ಲರನ್ನ ಪ್ರೀತಿಸುವಂತ ಗುಣ ಹೊಂದಿರೋರು ನಾವು, ದ್ವೇಷಿಸೋರು ಅಂತಲ್ಲ. ಆದ್ರೆ ಒಂದು ಸನ್ಮಾರ್ಗದಲ್ಲಿ ಹೋಗಿ ಕಾನೂನಾತ್ಮಕವಾಗಿ ಹೋಗಿ ಅಂತ ಹೇಳಕ್ ಬಂದಿವಿ. ನಮ್ಮ ಬೇಡ ಜಂಗಮರು ಬರ್ಸರು ಕೂಡ ಇಂಥ ರಾಜಕಾರಣಿಗಳ ಹೇಳಿಕೆಗೆ ಎಲ್ಲೋ ಒಂದು ಕಡೆ ಹಿಂದೆ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬಂದಿವಿ. ಅವರಾದ್ರೂ ಕೂಡ ಅಷ್ಟೇ ಹೆಮ್ಮೆಯಿಂದ ಹೇಳ್ಕೊಡ್ರಿ, ಹೆಮ್ಮೆಯಿಂದ ಬರ್ಸ್ರಿ,
ಹಬ್ಬ ಹರಿದಿನ ಬಿಟ್ಟು ಇದನ್ನ ಮಾಡ್ರಿ ಅಂತ ಮಾಡ್ಕೊಡ್ರಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ.